ಸರ್, ನಾನು ಈಗಾಗಲೇ 15 ದಿನ ಹಿಂದೆ ಪತ್ರಕರ್ತ ಭವನದಲ್ಲಿ ನಾನೇ ಮೊದಲು ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ಆಕಾಂಕ್ಷಿ ಅಂತ ನಾನು ಡೀಟೇಲಾಗಿ ಹೇಳಿದ್ದೀನಿ. ಮತ್ತು ನಾವು 3-4 ಲಕ್ಷ ಜನ ಇದ್ದೀರಿ. ಆಮೇಲೆ ನಮ್ಮ ಮುಸ್ಲಿಂ ಮತ ಬಾಂಧವರು ಅವತ್ತಿದ್ದರು, ಕ್ರೈಸ್ತ ಮತ ಬಾಂಧವರು ಅದಾದಮೇಲೆ ಪತ್ರಕರ್ತರಲ್ಲಿ ಹೇಳಿದ್ದಾರೆ ನಾವು ಸಪೋರ್ಟ್ ಮಾಡ್ತೀನಿ ಅಂತ. ಬಟ್ ನಿನ್ನೆ ತಾನೇ ನಾನು ವೀಡಿಯೋನಲ್ಲಿ ನೋಡಿದೆ, ಸಿ ಎಮ್ ಮುನಿಯಪ್ಪಣ್ಣ ಕೊಡಬೇಕು ಅದು ಇದು ಅಂತ. ಸರ್, ಸಿ ಎಮ್ ಮುನಿಯಪ್ಪಣ್ಣಕ್ಕೆ ಕೊಡೋದಕ್ಕಿಂತ ಮುಂಚೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಅವ್ರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಏನು ಅವ್ರ ಕೊಡುಗೆ? ಎರಡನೇದು, ಅವ್ರದ್ದು ತಂದೆಯದಾಗಲಿ ನಮ್ಮ ಜಿಲ್ಲೆಗೆ ಏನು ಕೊಡುಗೆ ಇದೆ? ನಮ್ಮ ತಂದೆ ಜಿಲ್ಲೆ ಕೊಡುಗೆ ನೋಡಲಿ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಲಿ. ನನ್ನ ಧರ್ಮಪತ್ನಿ ಇವತ್ತು ಡಾಕ್ಟ್ರು, ಅವಳು HOD, ಅವಳು ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ಅಕ್ಕ ತಾಲೂಕು ಹೆಲ್ತ್ ಆಫೀಸರ್ ಆಗಿ ಈಗಲೂ ಅವ್ರದ್ದು ಸೇವೆ ಇದೆ ಮುಳಬಾಗ್ಲಲ್ಲಿ. ನಮ್ಮದು ಜಿಲ್ಲೆಯಲ್ಲಿ ತುಂಬ ಸೇವೆ ಇದೆ. ಹಾಗಾಗಿ ನಮ್ಮನ್ನು ಈಗ ಏನು ಇದು ನಮ್ಮ ಮುಖಂಡರುಗಳೆಲ್ಲ ಹೋಗಿ KH ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಿ ದೊಡ್ಡ ತಾಳಿ ಚಿಕ್ಕ ತಾಳಿ ಅಂತ ಏನು ಹೇಳಿದ್ದಾರೆ. ಹಾಗಾಗಿ ದೊಡ್ಡ ತಾಳಿ ಅವ್ರನ್ನ ಸಪೋರ್ಟ್ ಮಾಡೋದು ಬಿಟ್ಟು ನಮ್ಮ ಚಿಕ್ಕ ತಾಳಿ ಎಲ್ಲಮ್ಮ ಬಳಗದವ್ರನ್ನ ನಮಗೆ ಏನೋ ಇದೊಂದು ಸಹಾಯ ಮಾಡಬೇಕಂತ ನಾನು ನಮ್ಮ ಮಾನ್ಯ ಶಾಸಕರಲ್ಲಿ ಕೇಳ್ಕೊತೀನಿ ಸರ್. ನಮ್ಮನ್ನೂ ಒಂದು ಗುರುತಿಸ್ಲಿ, ನಮ್ಮನ್ನೂ ಜೊತೆಗೆ ಕರ್ಕೊಂಡೋಗ್ಲಿ ದಯವಿಟ್ಟು. ಒಂದು ನಾವು ಕ್ವಾಲಿಟಿನಲ್ಲಿದ್ದೀರಿ, ಕ್ವಾಂಟಿಟಿನಲ್ಲಿದ್ದೀರಿ, ಜನಬಲ ಇದೆ, ಎಲ್ಲ ಬಲ ಇದೆ ಸರ್. ದೇವ್ರ ಶಕ್ತಿ ಇದೆ, ಮೇಲಾಗೆ ನಮ್ಮ ವಿಶ್ವಮಾತೆ ಎಲ್ಲಮ್ಮ ದೇವಿ ಶಕ್ತಿ ಇದೆ. ಇದೊಂದು ನಾನು ನಮ್ಮ ಶಾಸಕರಲ್ಲಿ ಕೇಳ್ಕೊತೀನಿ.